ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮವನ್ನು ಸರ್ ನೀವು ಹಿಂದೆ ಬನ್ನಿ ಸರ್, ಸ್ವಲ್ಪ ಮುಂದೆ. ಅಲ್ಲಿ ಮೇಡಮ್ ಕಾಣ್ತಾ ಇಲ್ಲ. ಹಾಂ ಬೈ, ಎಲ್ಲ ನಿಂತ್ಕೊಳ್ಳಿ ಸರ್, ಸಾಕು. ಓಕೆ. ಸನ್ಮಾನಿತರಿಗೆ ದಿನಾಂಕ 15/6/1995 ಶ್ರೀಮತಿ ಎಚ್.ಎಸ್. ಸುಶೀಲಾರವರನ್ನ ವಿವಾಹ ಆಗ್ತಾರೆ. ಗೌರವಾನ್ವಿತರಿಗೆ ಲಲಿತ್ ರಾಜು ಆರ್ ಮತ್ತು ಲಕ್ಷ್ಮೀಶ ಎಂಬ ಇಬ್ಬರು ಗಂಡು ಮಕ್ಕಳಿದ್ದು ಇಬ್ಬರೂ ಸಹ ತಾಂತ್ರಿಕ ಶಿಕ್ಷಣ ಪದವೀಧರರಾಗಿದ್ದಾರೆ. ಇದಿಷ್ಟು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಒಂದು ಡಾಕ್ಟರ್ ರಮೇಶ್ ರಾಜು ಸರ್ ಅವರ ಒಂದು ಸಣ್ಣ ಅವರ ಜೀವನವನ್ನು ಅವಲೋಕನ ಅಂತಲೇ ಹೇಳ್ಬೋದು. ಇನ್ನು ಹೆಚ್ಚಿನ ಮಾತಾಡ್ತಾರೆ ಗಣ್ಯರು. ಡಾಕ್ಟರ್ ಎಚ್.ಎಸ್. ಮುದ್ದೇಗೌಡ, ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಮತ್ತು ಸಾಹಿತಿಗಳು. ಕಿರಿಯ ಮಿತ್ರ ಡಾಕ್ಟರ್ ರಮೇಶ್ ರಾಜು ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಪಶುವೈದ್ಯ ಇಲಾಖೆಯ ಬೇರೆ ಬೇರೆ ಭಾಗಗಳ ವೈದ್ಯ ಬಂಧುಗಳೇ, ಸಂಘದ ಪದಾಧಿಕಾರಿಗಳೇ, ಈ ಸಭಾಂಗಣದಲ್ಲಿ ಆಸೀನರಾಗಿರುವಂಥ ಇಲಾಖೆಯ ಹಿರಿಕಿರಿಯ ಅಧಿಕಾರಿ ವರ್ಗದವರೇ, ರಮೇಶ್ ರಾಜು ಅವರ ಕುಟುಂಬಸ್ಥರೇ, ಅವರ ಮೇಲಿನ ಅಭಿಮಾನದಿಂದ ಇಲ್ಲಿ ಆಗಮಿಸಿರುವಂಥ ಎಲ್ಲ ಸಜ್ಜನ ಬಂಧುಗಳೇ. ನಮ್ಮ ನಟರಾಜ್ ಹೇಳ್ತಾ ಇದ್ರು, ಮುದ್ದೇಗೌಡರು ಅರ್ಧ ಗಂಟೆ ಮಾತಾಡ್ತಾರೆ ಅಂತ. ಅರ್ಧ ಗಂಟೆ ಸಾಕಾ? ನಾವು 1 ಗಂಟೆ ಪಾಠ ಮಾಡಿದ್ರೆ ನನಗೆ 2.25 ಲಕ್ಷ ಸಂಬಳ ಕೊಟ್ಟು ಅಲ್ವಮ್ಮ ಸುಶೀಲ? 1 ಗಂಟೆ, ಇಲ್ಲಿ ಅರ್ಧ ಗಂಟೆ ಅಂದರೆ ಸಂಬಳ ಏನಿಲ್ಲ, ಅಂದರೆ ಸೆಟಪ್ ಆಗಿಬಿಟ್ಟಿದ್ದೀವಿ ಎಷ್ಟೊತ್ತು ಮಾತಾಡಬೇಕು ಅನ್ನೋದಕ್ಕೆ. ಆದರೆ ಸಾರ್ವಜನಿಕವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ನನ್ನ ಸಮಯದ ಇತಿಮಿತಿಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದರಿಂದ ಆ ಆತಂಕ ಯಾರಿಗೂ ಬೇಡ, ಎದ್ದು ಹೋಗೋದು ಬೇಡ, ಧೈರ್ಯವಾಗಿ ಕೂತೀನಿ. ಕುಮಾರಿ ಅನ್ಬೇಡಿ. ನನ್ನ 35 ವರ್ಷಗಳ ನಾನು PS ಕಾಲೇಜಿನಲ್ಲಿ ಕನ್ನಡದ ಪ್ರಾಧ್ಯಾಪಕನಾಗಿ ನಿವೃತ್ತನಾದ. ನನ್ನ 35 ವರ್ಷಗಳ ಸೇವೆಯ ಅವಧಿಯ ಒಳಗಡೆ 2 ಗಂಟೆ ಮೇಲೆ ಯಾವತ್ತೂ ನನಗೆ ಕ್ಲಾಸ್ ಹಾಕಿಸ್ಕೊಂತಿರ್ಲಿಲ್ಲ. ಹೇಳ್ದಂಗೆ ಹಾಕ್ಕೊಡೋರೆಲ್ಲ 8:30 ಸ್ಟಾರ್ಟ್ ಮಾಡಿ 2 ಗಂಟೆ ತನಕ ಇರಲಿ, ಆಮೇಲೆ ಇರ್ತಿರ್ಲಿಲ್ಲ ನಾನು. ಯಾಕೆಂದರೆ ಊಟ ಮಾಡಿದ್ಮೇಲೆ 1 ಗಂಟೆ ಮಲ್ಕೊಳ್ಳುವಂಥ ಕೆಟ್ಟ ಅಭ್ಯಾಸ ನನಗಿತ್ತು. ಇವತ್ತು ರಮೇಶ್ ರಾಜ್ ಅವರ ಕಾರಣಕ್ಕೋಸ್ಕರ ನನ್ನ ಆ ಅಪರೂಪದ ಸಂಪತ್ತು, ಆ ನಿದ್ರೆನ ತ್ಯಾಗ ಮಾಡಿ ಅವ್ರಿಗೋಸ್ಕರ ಬಂದಿದ್ದೆ. ಕೆಲವ್ರನ್ನ ನೋಡ್ತೀವಿ ಸೇವೆಯಲ್ಲಿರು, ಸರ್ಕಾರಿ ಸೇವೆಯಲ್ಲಿರುವಂಥ ಜನ ಚಿಕ್ಕಾಗಿ ಎದುರುಗಡೆ ಸರ್ ರಿಟೈರ್ಡ್ ಆದೆ ಸರ್ ಆಗಲೇ ಅಂತಾರೆ. ಇವನ್ ಮನ್ಕೈಯಾಗ ಅದ್ಯಾವ ಪಾಪಿಯಪ್ಪ ನೀನು ರಿಟೈರ್ ಮಾಡಿದನು, ಇನ್ನೂ ಚಿಕ್ಕವನ ಕಾಣ್ತದೀಯಲ್ಲಯ್ಯ, ಅದೇಂಗೆ ರಿಟೈರ್ಡ್ ಆಗ್ಬಿಟ್ಟೆ ನೀನು. ಇನ್ನು ಕೆಲವ್ರು ನೋಡ್ತೀವಿ ರಿಟೈರ್ಡ್ ಆಗಿ 8 ವರ್ಷ ಆಯಿತು ಅಂತಂದರೆ ಇನ್ನೂ 6 ವರ್ಷ ಇದೆ ಸರ್, 7 ವರ್ಷ ಇದೆ ಸರ್ ಅಂತಾರೆ. ಇನ್ನೂ ಯಾಕೋ ರಿಟೈರ್ ಆಗಿಲ್ಲ ಮಾರಯ್ಯ ನೀನು ಅಂತ ಅನ್ನಂಗಾಯ್ತದೆ. ಈ ಮೊದಲನೇ ವರ್ಗಕ್ಕೆ ಸೇರಿದವರು ನಮ್ಮ ಡಾಕ್ಟ್ರು. ಅವ್ರು ರಿಟೈರ್ ಆಗೋ ವಯೋಮಾನ ಅಲ್ಲ ಅಂತ ನನಗೆ ಈಗಲೂ ಡೌಟ್ ಇದೆ. ಹಂಗಂತ ನೀವು ಎತ್ಕೋಂಗಿಲ್ಲ, ಸುಮ್ಮನೆ ಡೌಟ್ ನಂದಷ್ಟೇ. ಯಾಕಂದ್ರೆ ಯಾಕೆ ಅಂತ ಕೇಳಿದೆ ಅವ್ರನ್ನ. ಅವರು ಭಾಳ ಒಳ್ಳೆ ರೀತಿ ಹೇಳಿದ್ರು. ಏನು ಮಾಡಲಿ ಸರ್, ನಮ್ಮಪ್ಪ ಓದಿರಲಿಲ್ಲ, ಯಾವುದೋ ಡೇಟ್ ಆಫ್ ಬರ್ತ್ ಕೊಟ್ಟರು. ನಮ್ಮ ನೆಂಟರಲ್ಲೇ ನನಗಿಂತ 2 ವರ್ಷ ದೊಡ್ಡವ್ರು ಇನ್ನೂ ಸರ್ವಿಸಲ್ಲಿ ಅವರೇ, ಅವ್ರಿಗಿಂತ 2 ವರ್ಷ ದೊಡ್ಡವ್ರಂತೆ. ನನ್ನನ್ನು ರಿಟೈರ್ ಮಾಡಿ ಕಳಿಸ್ಬಿಡೋ ನಮ್ಮ ಮನೆಗೆ. 58 ವರ್ಷ ನನಗೆ ಸರ್ ಅಂತಂದರು. ಏನು ಮಾಡೋಕ್ಕಾಗಲ್ಲ. ನಮ್ಮೂರು ನಾವು ಓದೋ ಕಾಲಕ್ಕೆ ನಮ್ಮೂರು ಮೇಷ್ಟ್ರು ಅಡ್ಮಿಷನ್ ಮಾಡ್ಕೊಳ್ಳುವಾಗ
ಕೇಳ್ತಾರೆ ಮನೆಯವ್ರನ್ನ, ಪುನಃ ಅವ್ನ ಯಾರ ಕೇಳ್ತಾರೆ, ಎಷ್ಟು ವಯಸ್ಸು ನಿಮಗಿಗೆ? ಸಮಯ ನಮ್ಮ ಎಮ್ಮೆ ಕರ ಆಗ್ತಾ ಹುಡ್ತಾ ಅಂತಾರೆ. ಅವ್ರ ಎಮ್ಮೆ ಯಾವಾಗ ಕರ ಹಾಕಿತ್ತು ಅಂತ ಅವ್ನಿಗೇನು ಗೊತ್ತಾಗಬೇಕು? ಅದಕ್ಕೇನೋ ಒಂದು ಬರ್ಕಂಡ 1956 ನನ್ನ ಡೇಟ್ ಆಫ್ ಬರ್ತು. ನಮ್ಮೂರಲ್ಲಿ 7 ಜನ ಇದ್ದೀವಿ ಸೇಮ್ ಡೇಟ್ ಆಫ್ ಬರ್ತು. ನನ್ನ ಚಿಕ್ಕಪ್ಪನ ಮಗ ನನಗಿಂತ 3 ವರ್ಷ ಚಿಕ್ಕವನು, ಅವನು 1956. ಅದರಿಂದ ಸರ್ಕಾರಿ ಹಂತದಲ್ಲಿ ಇವೆಲ್ಲ ಆಗ್ತವೆ, ತಲೆ ಕೆಡಿಸ್ಕೋಬೇಡಿ. ಇದ್ದಷ್ಟು ದಿವಸ ತೃಪ್ತಿಯಾಗಿ ಕೆಲಸ ಮಾಡಿದ್ದೀರಿ, ಆರಾಮಾಗಿರಿ. ನಾನು ಈಗ ನಮ್ಮ ಸ್ನೇಹಿತರು ರಮೇಶ್ ರಾಜು ಅವರ ಸಂಪೂರ್ಣ ಪರಿಚಯವನ್ನು ಓದಿದ್ರು, ಮತ್ತು ಅದನ್ನೇ ಮಾತಾಡಿ ನಿಮಗೆ ನಾನು ಬೇಸರಪಡಿಸೋದಿಲ್ಲ. ರಮೇಶ್ ರಾಜು ಮತ್ತು ನನ್ನ ಗೆಳತನಾಗಿ ಯಶಸ್ವಿ 16ನೇ ವರ್ಷ. ನಾನು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ರಮೇಶ್ ರಾಜು ಪರವಾಗಿ ನಮ್ಮದೇ ಕಮಿಟಿಯಲ್ಲಿದ್ದಂಥ 8 ಮಂದಿ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರು ಕೊಡಬೇಕು ಸರ್ ಅಂತ ನನ್ನ ಕಚೇರಿಗೆ ಬಂದರು. ಆ ಮೊದಲು ನಾನು ರಮೇಶ್ ರಾವ್ ಅವರ ಹೆಸರನ್ನೂ ಕೇಳಿರಲಿಲ್ಲ, ಅವರನ್ನು ನೋಡೂ ಇರಲಿಲ್ಲ. ನೋಡಿದೆ, ಅವ್ರದ್ದೆಲ್ಲ ಬಯೋಡಾಟಾ ನೋಡಿದೆ, ನನಗೆ ಖುಷಿ ಆಯಿತು. ಆದರೆ ಮನಸ್ಸಿನಲ್ಲಿ ಆಗಲೇ ತೀರ್ಮಾನ ಮಾಡ್ಕೊಂಡಿದ್ದೆ, ಈ ಸಾರಿ ಯಾರು ಕೊಡಬೇಕು, ಡಾಕ್ಟ್ರು ವಲಯದಲ್ಲಿ ಯಾರು ಕೊಡಬೇಕು ಅಂತ. ನಾನು ನಮ್ಮ ಚರ್ಮದ ಡಾಕ್ಟ್ರು ಎಸ್ ಸಿ ಶಂಕರೇಗೌಡರನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದೆ. ಅವ್ರಿಗೆ ಯಾರೋ ನಮ್ಮ ಕಚೇರಿಯವ್ರಿಗೆ ವಿಷಯನೂ ಮುಟ್ಟಿಸ್ಬಿಟ್ಟವ್ರು. ಅವ್ರಿಗೆ ನನ್ನ ಥ್ಯಾಂಕ್ಸ್ ಹೇಳ್ಬಿಟ್ಟು, ಸರ್ ನಾನು ಆಯ್ಕೆ ಮಾಡಿದ್ರಂತೆ, ತುಂಬ ಧನ್ಯವಾದಗಳು ಸರ್ ಅಂತ. ಆಮೇಲೆ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ, ನಮಗೆ ಬೇಕಾಗಿರೋರು ಇಷ್ಟ, ನಮ್ಮ ಕಮಿಟಿಲಿ ಇದ್ದವ್ರೆ ಸರ್ ಹಾಗೆ ಹೀಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಊರಲ್ಲಿ ಇದನ್ನು ಬಂದಿರೋರು ಅಂದಾಗ ಇವರು ಕೊಡಬಾರ್ದು ಅಂತ ನನಗೇನಿರಲಿಲ್ಲ. ಒಂದೇ ಒಂದು ಡಾಕ್ಟ್ರಿಗೆ ಇಟ್ಟಿದ್ದು. ಹಿಂಗಾಗಿದೆಯಲ್ಲ, ಒಂದು ಸರ್ ಡಾಕ್ಟ್ರ್ ನಂಬರ್ ಕೊಡಿ ಅವ್ರದ್ದು ಅಂತ ಕೇಳಿದೆ, ನಂಬರ್ ಕೊಟ್ಟರು, ಫೋನ್ ಮಾಡಿದೆ, ನನ್ನ ಕಚೇರಿಗೆ ಬಂದರು. ಬಹಳ ಸಜ್ಜನಿಕೆಯ ಮನುಷ್ಯ, ತುಂಬ ಭಾವುಕತನ, ಹಳ್ಳಿಯ ಸ್ನಿಗ್ಧ ಮುಗ್ಧ ವಾತಾವರಣ ಅಂತೀವಲ್ಲ ಅಂಥದ್ರಲ್ಲಿ ಬೆಳೆದಂಥವ್ರು. ಮುಖದಲ್ಲಿ ಯಾವ ಇಂಥದ್ದು ರೂಕ್ಷವಾದ ಪ್ರತಿಕ್ರಿಯೆ ಅವ್ರಿಗಾಗೆ ಹೋಗಿತ್ತು, ಈ ಸರಿ ಮುದೇವರು ನಿಮ್ಮನ್ನ ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ ಅಂತ. ಆ ಥರದ ಪ್ರತಿಕ್ರಿಯೆ ಇರೋದು. ಇನ್ನೇನು ಮಾಡಬೇಕು, ಇನ್ಯಾವುದು ಅಚೀವ್ಮೆಂಟ್ ಮಾಡಬೇಕು, ಯಾರಾಗಲಿ ಗಲಾಟೆ ಮಾಡೋರು, ನನಗಿಂತ ಯಾರಿದ್ದಾರೆ, ನನಗಿಂತ ದೊಡ್ಡ ಕೆಲಸ ಮಾಡೋರು ಯಾರಿದ್ದಾರೆ ಹಾಗೆ ಅಂತ. ಬಂದರು, ಗಂಭೀರವಾಗಿ ಕೂತ್ಕೊಂಡ್ರು, ಕಾಫಿ ತರಿಸ್ತೆ ಕುಡಿದ್ರು. ಹೇಳಿದೆ, ನೋಡಿ ನಮ್ಮವರೆಲ್ಲ ಹೇಳಿದ್ದಾರೆ ಅಂದಮೇಲೆ ಅವರೆಲ್ಲರ ರೆಕಮೆಂಡೇಶನ್ ಸರ್ ನೀವು ಹಿಂದೆ ಬನ್ನಿ ಸರ್, ಸ್ವಲ್ಪ ಮುಂದೆ. ಮೇಡಮ್ ಕಾಣ್ತಾ ಇಲ್ಲ. ಹಾಂ ಬೈ, ಎಲ್ಲ ನಿಂತ್ಕೊಳ್ಳಿ ಸರ್, ಸಾಕು. ಓಕೆ. ಬಂದು ಇದಾದ್ಮೇಲೆ ಅನೆಗಡಿ ಗ್ರಾಮಸ್ಥರಿಂದ ಒಂದು ಸನ್ಮಾನ ಇದೆ. ಅನೆಗಳವರು ಯಾರು ಹೋಗ್ಬೇಡಿ, ಇಲ್ಲಿ ಪಕ್ಕ ಬನ್ನಿ, ಹಿಂದೆ ಬನ್ನಿ ಸರ್, ಎಲ್ಲ ಬಗ್ಗೆ ನಿಂತ್ಕೊಳ್ಳಿ ಸರ್, ಸ್ವಲ್ಪ ಹಿಂದೆ ಹೋಗಿ. ಅಭಿಮಾನದ ಹೊಳೆ ಬರ್ತಾ ಇದೆ. ಸನ್ಮಾನ ನಡೀತಾ ಇದೆ. ಅವರ ಒಂದು ವ್ಯಕ್ತಿತ್ವ ನಮಗೆ ಎಲ್ಲ ವರ್ಗದ ಜನರ ಮನಸ್ಸನ್ನ ತಲುಪಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಸರ್ ಮುಂದೆ ನೋಡಿ, ಬನ್ನಿ. ಸರ್ ಮುಂದೆ ನೋಡಿ, ಎಲ್ಲೋ Gracias.
ಸ್ವಲ್ಪ ಹಿಂದೆ ಕ್ಲಾಸ್ ನಿಂತ್ಕೊಳ್ಳಿ. ಓಕೆ, ನೋಡಿ ಎಲ್ಲೋ ಮೇಡಮ್ ಮುಂದೆ ನೋಡಿ ಎಲ್ಲ